ನಮ್ಮ ಮಹಿಳೆ ಒಬ್ರು ಮನೆಯಲ್ಲೇ ಅವರ ಪ್ರಾಡಕ್ಟ್ಸ್ ಗಳನ್ನ ಮಾಡ್ಬಿಟ್ಟು ಒಂದು ಸ್ಟಾಲ್ ಇಟ್ಟಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಬೇರೆ ಯಾರನ್ನೂ ಇಟ್ಕೊಳ್ದೈತಿ, ಅವರೇ ಓನ್ ಆಗಿ ಮಾಡಿ ಅವ್ರು ಇದನ್ನ ಸೇಲ್ ಮಾಡ್ತಾ ಇದಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ಅವ್ರು ಹೇಗೆ ಇದನ್ನ ಶುರು ಮಾಡಿದ್ರು ಏನು ಅಂತ ಹೇಳ್ಬಿಟ್ಟು ಒಂದು, ಮತ್ತೆ ಅವ್ರ ಹತ್ರ ಏನೇನ್ ಪ್ರಾಡಕ್ಟ್ಸ್ ಇದೆ ಅಂತ ಅಂದ್ಬಿಟ್ಟು ಕೂಡ ನಾವು ನೋಡೋಣ. ನಿಮ್ಗೂ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ ಹೋಗೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಏನಂತ ಹೇಳಿದ್ರೆ ನಾನು ಸ್ಟಾಲ್ ನೋಡ್ದೆ, ನಂಗೆ ತುಂಬಾ ಖುಷಿ ಆಯ್ತು. ಕಾರಣ ಏನ್ ಗೊತ್ತಾ, ಎಷ್ಟೊಂದು ವೆರೈಟೀಸ್ ಆಫ್ ಅಂದ್ರೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಗಳನ್ನ ಇಟ್ಕೊಂಡಿದ್ದೀರಾ ನೀವು. ನಿಮ್ ಹೆಸರು ಹೇಳ್ಬೋದಾ? ನನ್ನ ಹೆಸರು ಲತಾ ಯೋಗಣ್ಣ ಅಂತೇಳಿ, ಹಾಸನ ಜಿಲ್ಲೆ ಆಲೂರು ತಾಲೂಕ್ ಪೆನ್ಸನಹಳ್ಳಿ ಗ್ರಾಮದ ರೈತ ಮಹಿಳೆ. ನಾನು ಮಹಿಳೆ ಆದ್ರೂನು ನನಗೆ ನಾನು ಬೆಳೆದಿರೋದೆಲ್ಲ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ ಮಾಡ್ತೀನಿ. ವಿಳೆದೆಲೆ ಬೆಳಿತೀನಿ, ವಿಳೆದೆಲೆ ಡ್ರೈ ಪಾನ್ ಮಾಡ್ತೀನಿ, ಎರಳಿಕಾಯಿ ಬೆಳಿತೀನಿ, ಎರಳಿಕಾಯಿನಲ್ಲಿ ಉಪ್ಪಿನಕಾಯಿ ಮಾಡ್ತೀನಿ, ಹಾಗೆ ಎರಳಿಕಾಯಿನಲ್ಲಿ ಡ್ರೈ ಮಾಡಿಟ್ಟು ಅದನ್ನು ಕೂಡ ಡ್ರೈದು ಕೊಡ್ತೀನಿ. ಹಾಗೆ ನಾನು ಮಿಲೆಟ್ ಸ್ಮಾರ್ಟ್ ಪೌಡ್ರು, ಬ್ಲಾಕ್ ರೈಸ್ ಸ್ಮಾರ್ಟ್ ಪೌಡ್ರು, ಜೊತೆಗೆ ಹುಣಸೆ ಹಣ್ಣು ಬೆಳಿತೀವಿ ನಾವು. ಹುಣಸೆ ಪ್ರಾಡಕ್ಟ್ಸ್ ಕೂಡ ಕಾಣಿಸ್ತೀವಿ ನಮ್ಮ ವೀಕ್ಷಕರಿಗೆ. ಬನ್ನಿ ಈ ಕಡೆ. ಹುಣಸೆ ಹಣ್ಣು ಬೆಳಿತೀವಿ ನಾವು. ಹುಣಸೆ ಕಾಯಿನಲ್ಲಿ ಹುಣಸೆ ಹಿಂಡಿ ಮಾಡ್ತೀವಿ, ಹುಣಸೆ ಕಾಯಿನಲ್ಲಿ ತೊಕ್ಕು ಮಾಡ್ತೀನಿ, ಹಾಗೆ ನಲ್ಲಿಕಾಯಿ ತೊಕ್ಕು ಮಾಡ್ತೀನಿ. ನನಗೆ ಏನೆಲ್ಲ ಸಿಗುತ್ತೆ, ವಿಳೆದೆಲೆ ಬೆಳಿತೀನಿ, ವಿಳೆದೆಲೆ ಡ್ರೈ ಪಾನ್ ಮಾಡ್ತೀನಿ, ಮಸಾಲಾ ಐಟಮ್ಸ್ ಮಾಡ್ತೀನಿ. ಪರ್ಮಾನ್ ಬೆಂಗಳೂರಿಗೆ 1 ಕ್ವಿಂಟಲ್ ಮಸಾಲಾ ಐಟಮ್ಸ್ ಹಾಸ್ಟೆಲ್ ಗಳಿಗೆಲ್ಲ ಕಳಿಸ್ತೀನಿ. ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಎಲ್ಲಾ ಕಡೆಗೂ ಕಳಿಸ್ತೀನಿ. ಇವತ್ತು ಸಿರಿಧಾನ್ಯ ಮೇಳಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ. ನಂದು ಮೊದಲು ಸಿರಿಧಾನ್ಯ ಮೇಳ ಆದಾಗ ಜಸ್ಟ್ ನಾನು ನೋಡಕ್ ಬಂದಿದ್ದೆ. ನನಗೆ ಬಹಳ ಆಸೆ ಇದ್ದು ನನಗೆ ಸಿರಿಧಾನ್ಯ ಮೇಳದಲ್ಲಿ. ಆಗ ನಾನ್ ಮಾಡ್ತಾ ಇದ್ದಿದ್ದು ಜಸ್ಟ್ ಒಂದು ಮಾಲ್ಟ್ ಪೌಡರ್. ನಾನ್ ಮಾಡ್ತಾ ಇದ್ದಿದ್ದು ಉದ್ದೇಶ ಬಂದು ನನ್ನ ಮೊಮ್ಮಗನಿಗೆ ಸ್ಪೆಷಲ್ ಚೈಲ್ಡ್, ಅವನಿಗೆ ಮನೇಲಿ ಇದ್ದಿದ್ದ ಪ್ರಾಡಕ್ಟ್ ನೇ ಹಾಕಿ ನಾನು ಮಾಡ್ಕೊಡ್ತಾ ಇದ್ದೆ. ಮೈಸೂರಿಗೆ ನನ್ನ ಮೊಮ್ಮಗನಿಗೆ ಥೆರಪಿ ಕೊಡ್ಸಕ್ಕೆ ಅಂತ ಹೋದೆ. ಅಲ್ಲಿ ನನ್ಗೆ ಸೌಮ್ಯ ಅಂತ ಫ್ರೆಂಡ್ ಪರಿಚಯ ಆದ್ರು. ಅವರಿಗೆ ಸ್ವಲ್ಪ ನನ್ನ ಮೊಮ್ಮಗ ಮಾಡಿದ ಪ್ರಾಡಕ್ಟ್ ನ ಕೊಟ್ಟೆ. ಅವ್ರು ಇಷ್ಟಪಟ್ಟು ನಂಗೆ 5 kg ಇಂದ ಆರ್ಡರ್ ಕೊಟ್ಟು ನನ್ನನ್ನು ಈ ಲೆವೆಲ್ ಗೆ ತಂದು ನಿಲ್ಸಿದ್ರು. ಖಂಡಿತ. ನನಗೆ ಹೆಂಗೆ ಅಂದ್ರೆ, ನಾನು ಹಿಂದಿನ ದಿನಗಳಲ್ಲಿ ನಾನು ಮಾರ್ಕೆಟಿಂಗ್ ತುಂಬಾ ಕಷ್ಟ ಪಡ್ತಾ ಇದ್ದೆ. ಬಟ್ ನನಗೆ ಇವಾಗ ಆತರ ಕಷ್ಟನೇ ಇಲ್ಲ. ನಾನು ಎಷ್ಟೊಂದು 2 days ಅಲ್ಲಿ ನಾನು 1.5 ಕ್ವಿಂಟಲ್ ಒಬ್ಬಳೆ ಹುರಿದು ಪೌಡರ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ದೋಸೆ ಪೌಡರ್ ಆಗಿರ್ಬೋದು. ಇಷ್ಟು ದಿವಸ ನಾನು ದೋಸೆ ಪೌಡ್ರನ್ನ ಒಣಗಿಸಿ ಮಿಲೆಟ್ಸ್ ನ ಮಾಡ್ತಾ ಇದ್ದೆ. ಇವಾಗ ಹುರಿದು ಮಾಡ್ತಾ ಇದ್ದೀನಿ ಮಿಲೆಟ್ಸ್ ಪೌಡರ್. ನಾನು ದೋಸೆ ಪೌಡರ್ ನೋಡಿ, ಇದು ನಾನು ಇದನ್ನ ಹುರಿದಿದ್ದೀನಿ, ಫ್ರೈ ಮಾಡಿ. ಇದನ್ನ ನೀವು 6 ತಿಂಗಳೆಲ್ಲ 8 ತಿಂಗಳಿಟ್ಟು ಕೂಡ ಹಾಳಾಗಲ್ಲ. ಇಮಿಡಿಯೇಟ್ ದೋಸೆ ಮಾಡ್ಕೋಬಹುದು, ಇಮಿಡಿಯೇಟ್ ದೋಸೆ ಮಾಡ್ಕೋಬಹುದು. ನಮ್ಗೆ ಇದು ಒಂದು ಖುಷಿ ಕೊಡುವಂತ ವಿಚಾರ. ಏನ್ ಗೊತ್ತಾ, ಈ ಫಾರಿನ್ ಗಳಿಗೆಲ್ಲ ಹೋಗ್ತಾರಲ್ಲ, ಫಾರಿನ್ ಗಳಿಗೆ ಟ್ರೆಕ್ಕಿಂಗ್ ಹೋಗೋರಿಗೆ, ಅವ್ರಿಗೆಲ್ಲ ಬಹುಶಃ ಇದು ತುಂಬಾ ಉಪಯುಕ್ತ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಒಬ್ಬ ಮಹಿಳೆ ತನ್ನ ಮಗುಗೋಸ್ಕರ ಒಂದು ಪ್ರಾಡಕ್ಟ್ ನ ಸೃಷ್ಟಿ ಮಾಡ್ತಾರೆ ಮನೆಯಲ್ಲಿ. ಆ ಸೃಷ್ಟಿಯಾಗಿರ್ತಕ್ಕಂತ ಒಂದು ಪ್ರಾಡಕ್ಟ್ ಇವತ್ತು ನಮ್ ಕರ್ನಾಟಕದಾದ್ಯಂತ ಮನೆ ಮನೆಗೂ ತಲುಪ್ತಾ ಇದೆ ಅಲ್ವಾ. ಎಷ್ಟು ಖುಷಿ ಆಗುವಂತ ವಿಷಯ. ಮೇಡಮ್, ಸ್ಫೂರ್ತಿಗೆ ಕಾರಣ ಏನು? ನನ್ ಸ್ಫೂರ್ತಿ ಕಾರಣ ನನಗೆ ಮೊದಲು ಮಾಡಿದ್ದು ನನ್ ಮೊಮ್ಮಗಂಗೋಸ್ಕರ. ನನ್ ಮಾತಾಡೋದ ನಡೆಯಲ್ಲ ಬಿಟ್ರೆ ಹೆಲ್ದಿ ಆಗಿದ್ದೇನೆ. ಇವಾಗ ಅವನಿಗೆ 13 ವರ್ಷ ತುಂಬಿ 14 ವರ್ಷ. 14 ವರ್ಷದಿಂದ ಅವನ ಎಷ್ಟು ಕೇರಿಂಗ್ ಮಾಡಿ ಅದನ್ನ ಕೊಟ್ಟು ಈ ತರ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಹೇಳಕ್ಕೆ ಅಸಾಧ್ಯ. ನಾನು ಆ ತರ ನನಗೆ ಸಾಧ್ಯನೇ ಇಲ್ಲ. ಜೊತೆಗೆ ನನ್ನ ಮಗಳು ಆರ್ಮ್ ರೆಸ್ಲಿಂಗ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ಬಂದಿದ್ದಾಳೆ, ನ್ಯಾಷನಲ್ ಲೆವೆಲ್ ತಗೊಂಡಿದ್ದಾಳೆ. ನನ್ ಮಗಳು ಆಡ್ತಾ ಇತ್ತು. ನಾನು ಕೂಡ ಟ್ರೈನಿಂಗ್ ಇಲ್ಲ ಏನಿಲ್ಲ, ಜಸ್ಟ್ ನಾನು ಫಸ್ಟ್ ಹೋಗಿ ಟೇಬಲ್ ಮೇಲೆ ಜಮ್ಮು ಕಾಶ್ಮೀರ ಅಲ್ಲಿ ಕೈ ಇಟ್ಟೆ. ನಾನ್ ಕೂಡ ಒಂದು ಗೋಲ್ಡ್ ಒಂದು ಸಿಲ್ವರ್ ಮೆಡಲ್ ತಗೊಂಡ್ಬಂದಿದ್ದೆ. ನೋಡಿ ಎಂತ ಒಳ್ಳೆ ಮಹಿಳೆ ನಮ್ಗೆ ಕೈಗೆ ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ನಿಮ್ಗೆ ಪರಿಚಯ ಮಾಡ್ಕೊಡಕ್ಕೆ ಅಲ್ವಾ. ಮೇಡಮ್, ನಂಗೆ ಒಂದ್ ವಿಷಯ ಹೇಳಿ, ನಿಮ್ ಹತ್ರ ಎಷ್ಟು ಪ್ರಾಡಕ್ಟ್ಸ್ ಇದೆ ಈಗ? ನನ್ನ ಹತ್ರ ಮೇಡಮ್ ಒಂದು 60-70 ಪ್ರಾಡಕ್ಟ್ ಇದೆ. ಕೇಳಕ್ ಕಡಿಮೆ ಅಷ್ಟೇ. ನಾನು ನನ್ನ ಹತ್ರ ಒಂದು 60ರಿಂದ 70 ತನಕನೂ ಪ್ರಾಡಕ್ಟ್ ಇದೆ ಮೇಡಮ್. ಏನು ನನಗೆ ಹೊಸದ್ ಮಾಡ್ಬೇಕು ಅನ್ಸುತ್ತೆ, ಏನ್ ನನಗೆ ಮಾಡ್ಬೇಕು ಎಕ್ಸ್ಪೆರಿಮೆಂಟ್ ಮಾಡಕ್ ಸಾಧ್ಯ, ಅದನ್ನೆಲ್ಲ ಮಾಡ್ತೀರಾ ಮೇಡಮ್. ಒಂದ್ ಖುಷಿ ಕೊಡುವಂತ ವಿಚಾರ. ಇವ್ರು ಹೇಳ್ತಾ ಇದಾರೆ 50-60 ಪ್ರಾಡಕ್ಟ್ ಕಡಿಮೆ ಇಟ್ಕೊಂಡಿದೀನಿ ಅಂತ ಹೇಳಿ. ಆದ್ರೆ ಒಂದು ವಿಶೇಷ ತಿಳ್ಕೊಳ್ಳಿ, ಒಬ್ಬ ಮಹಿಳೆ ಮನೇನ ಒಂದು ಸಂರಕ್ಷಣೆ ಮಾಡೋದಲ್ಲದೆ ಹೊರಗಡೆ ಬಂದು, ಅವ್ರು ಹೇಳ್ತಿದ್ರು ಜಮ್ಮು ಕಾಶ್ಮೀರದಲ್ಲಿ ಹೋಗ್ಬಿಟ್ಟು ಅವರ ಒಂದು ಏನು ಕಲೆನ ಪ್ರದರ್ಶಿಸಿದ್ರು. ಅವ್ರ ಮಗಳ ಬಗ್ಗೆ ಹೇಳಿದ್ರು, ಮೊಮ್ಮಗಳ ಬಗ್ಗೆ ಹೇಳಿದ್ರು. ಇಷ್ಟೆಲ್ಲ ಹೇಳಿದ್ರು ಕೂಡ ಇಲ್ಲಿ ನೋಡಿ ಅವ್ರು ಇಟ್ಟಿರೋ ಪ್ರಾಡಕ್ಟ್ಸ್ ಎಷ್ಟಿದೆ. ಇದು ಸಾಮಾನ್ಯವಾಗಿರೋದಲ್ಲ ಅಂತ ನನ್ನ ಭಾವನೆ. ಏನ್ ಹೇಳ್ತೀರಾ? ಯಾಕಂದ್ರೆ ಒಬ್ಬ ಮಹಿಳೆ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ನಮ್ಮ ಹೆಸರು ಲತಾ ಯೋಗಣ್ಣ ಅವರು ಒಂದು ಒಳ್ಳೆ ಉದಾಹರಣೆ ಅಂತ ನನ್ನ ಅನಿಸಿಕೆ.
ಯಾಕಂದ್ರೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಇಷ್ಟೊಂದು ವೆರೈಟೀಸ್ ಆಫ್ ಹೋಮ್ ಮೇಡ್ ಪ್ರಾಡಕ್ಟ್ಸ್ ನಮ್ಗೆ ಪರಿಚಯ ಮಾಡ್ಕೊಡ್ತಿದ್ದಾರೆ. ಮನೆಗೆ ಮೊಮ್ಮಗನಿಗೋಸ್ಕರ ಶುರು ಮಾಡಿರೋ ಪ್ರಾಡಕ್ಟ್ ಮನೆ ಮನೆಗೂ ತಲುಪ್ತಾ ಇದ್ದಾರೆ ಇವತ್ತು. ಮೇಡಮ್ ನಾನು ಒಂದು ಹಳ್ಳಿಲಿದ್ದೀನಿ ಮೇಡಮ್. ನನ್ನ ಪ್ರಾಡಕ್ಟ್ ವಿದೇಶಗಳಿಗೆಲ್ಲ ಹೋಗ್ತಾ ಇದೆ, ಬಟ್ ನನ್ನಿಂದ ಕಳ್ಸಕ್ ಆಗ್ತಾ ಇಲ್ಲ. ಫ್ರೆಂಡ್ಸ್ ರಿಲೇಷನ್ಸ್ ಮೂಲಕ ವಿದೇಶಗಳಿಗೆ ಹೋಗ್ತಾ ಇದೆ. ನಾನು ಮಾಲ್ಟ್ ಪೌಡರ್ ಆಗಿರ್ಬೋದು, ದೋಸೆ ಪೌಡರ್ ಆಗಿರ್ಬೋದು, ನನ್ನ ರಿಲೇಷನ್ಸ್ ಫ್ರೆಂಡ್ಸ್ ತಗೊಂಡೋದ್ರೆ ಆಸ್ಟ್ರೇಲಿಯಾದಲ್ಲಿ 2 months ಇದ್ರು. ಊಟ ಇದೆ ನಮ್ಮ ನೀನ್ ಕೊಟ್ಟು ಕಳ್ಸೋದಕ್ಕೆ ನನ್ನ ಊಟ ಅಂತಾರೆ. ಅದು ನನಗೆ ಆತ್ಮ ತೃಪ್ತಿ ಮೇಡಮ್. ನೋಡಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಮ್ಮ ಇಂಡಿಯನ್ಸ್, ನಾವು ಭಾರತೀಯರು ಹಿಂದೂಗಳಾಗಿ ನಾವು ನಮ್ಮ ದೇಶ ಬಿಟ್ಟು ಹೋದ್ರು ಕೂಡ ಏನಾಗತ್ತೆ ಅಂದ್ರೆ ನಮ್ಮ ಒಂದು ಆಹಾರ ಪದ್ಧತಿ, ನಮ್ಮ ಒಂದು ಆಹಾರನ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಅದ್ ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ಈ ರೀತಿ ನಮ್ಮ ಒಬ್ಬ ಮಹಿಳೆ ನಮ್ಗೆ ಇಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ಕೊಟ್ಟು ದೇಶ ಬಿಟ್ಟು ಹೊರಗಡೆ ಹೋದ್ರು ನಮ್ಮ ಭಾರತದ ಒಂದು ಫುಡ್ ಏನಿದೆ ಅದನ್ನ ನಿಮ್ಮ ತಗೊಂಡ್ ಹೋಗ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರು ಪ್ಯಾಕ್ ಮಾಡಿ ಕೊಡ್ತಾ ಇದಾರೆ. ಎಷ್ಟು ಖುಷಿ ವಿಚಾರ ಅಲ್ಲ? ಇದು ಡ್ರೈ ಫ್ರೂಟ್ಸ್ ಲಡ್ಡು ಮೇಡಮ್. ಮಿಲೆಟ್ಸ್ ಲಡ್ಡು ಮಾಡಿದೀನಿ, ರಾಗಿ ಲಡ್ಡು ಮಾಡಿದೀನಿ, ಅಕ್ಸೆ ಬೀಜ ಲಡ್ಡು ಮಾಡಿದೀನಿ, ಕೊಬ್ಬರಿ ಲಡ್ಡು, ಶೇಂಗಾ ಲಡ್ಡು, ಏನೇನ್ ಲಡ್ಡು ನೀವ್ ಏನ್ ಲಡ್ಡು ಏನ್ ಕೇಳ್ತೀರಾ, ನೀವ್ ಏನ್ ಇಷ್ಟ ಪಡ್ತೀರಾ ಪ್ರಾಡಕ್ಟ್ಸ್ ಗಳು ಆ ತರದ ಆರ್ಡರ್ ಕೊಟ್ರೆ ಎಲ್ಲಾ ಮಾಡ್ಕೊಡ್ತೀನಿ ಮೇಡಮ್. ಅಂಟುಂಡಿ ಕೂಡ ಬಾಣಂತಿಯರಿಗೆ ಆ ತರದ್ ಎಲ್ಲಾ ಮಾಡ್ತೀನಿ ಮೇಡಮ್. ಏನೇ ನಾನು ಮಾಡದೇ ಇರೋದೇ ಇಲ್ಲ, ಕಲಿಬೇಕು ಅನ್ನೋದಾದ್ರೆ ಇನ್ನೂ ಕಲಿತಾ ಇದ್ದೀನಿ. ನೀವು ಬೇರೆಯವ್ರ ಬಗ್ಗೆ ಕಲಿಸ್ಕೊಡ್ತೀರಾ? ಖಂಡಿತ ಟ್ರೈನಿಂಗ್ ಗಳು ಕೂಡ ಕೊಡ್ತಾ ಇದ್ದೀನಿ ಮೇಡಮ್. ವೆಬಿನಾರ್ಸ್ ಕೊಡ್ತೀನಿ, ಜೊತೆ ಗಿಡಗಳು ಬೆಳಿತೀನಿ ನಾನು. ಇವ್ರೊಂಥರ ಸಕಲ ಕಲಾವಲ್ಲಭೆ ಅಂತ ಹೇಳೋದಕ್ಕೆ ಒಂದು ಒಳ್ಳೆ ಉದಾಹರಣೆ ನಮ್ಮ ಈ ಮಹಿಳೆ. ಇನ್ನೊಂದು ವಿಶೇಷ ಏನಂದ್ರೆ, ನನ್ ಮಾತಾಡಕ್ ನಿಜ ಆಗ್ತಲ್ಲ, ತುಂಬಾ ಕಷ್ಟ ಆಗ್ತದೆ ಇವತ್ತು. ಬಟ್ ಒಂದ್ ಖುಷಿ ಅಂತಂದ್ರೆ, ಒಬ್ಬ ಮಹಿಳೆ ಏನ್ ಬೇಕಾದ್ರೂ ಸಾಧಿಸ್ಬೋದು ರೀ. ನಮ್ಮ ಒಂದು ಚಾನೆಲ್ ನಲ್ಲಿ ನಾವ್ ಯಾವಾಗ್ಲೂ ಹೆಣ್ಮಕ್ಳನ್ನ ಪ್ರೋತ್ಸಾಹಿಸೋದಕ್ಕೋಸ್ಕರ ಈ ಚಾನೆಲ್ ನಾನ್ ಮಾಡಿರೋದು. ನನ್ಗೆ ಎಂತೆಂತ ಮಹಿಳೆಯರು ಸಿಗ್ತಾ ಇದಾರೆ ರೀ, ನಿಜವಾಗ್ಲು ಅದ್ಭುತ ಅಂದ್ರೆ ಅದ್ಭುತ. ನಮ್ಮ ಮಹಿಳೆಯರು ಇಷ್ಟೊಂದು ಅವರ ಒಂದು ಏನು ಕಲೆನ ಅವರು ಎಲ್ಲಾ ಕಡೆ ಹಂಚ್ತಾ ಇದಾರೆ ಅಂತಂದ್ರೆ ನಾವು ಅದನ್ನ ಖುಷಿ ಪಡ್ಬೇಕು. ನಮ್ಮ ಭಾರತೀಯರಾಗಿ ನಾವು ಹೆಮ್ಮೆ ಪಡುವಂತ ವಿಷಯ. ಇಷ್ಟೊಳ್ಳೊಳ್ಳೆ ಮಹಿಳೆಯರು ನಮ್ಮ ದೇಶದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಮೇಡಮ್, ನಂಗೆ ಇನ್ನೊಂದು ವಿಷಯ ಹೇಳಿ, ನೀವು ಆನ್ಲೈನ್ ಅಲ್ಲಿ ನಿಮ್ ಪ್ರಾಡಕ್ಟ್ಸ್ ಕಳಿಸ್ಕೊಡಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಖಂಡಿತ ಆಸೆ ಇದೆ. ನಾನು ವಿತೌಟ್ ಲೇಬರ್ ಒಬ್ಳೆ ಮಾಡ್ತಾ ಇದ್ದೀನಿ. ನನ್ನ ಯಜಮಾನ್ರವರು ನನ್ನ ಯಜಮಾನ್ರು ನನಗೆ ತುಂಬಾ ಸಪೋರ್ಟ್ ಕೊಡ್ತಾರೆ. ನನಗೆ ಒಂದು ಯಾರಾದ್ರೂ ಸಪೋರ್ಟಿವ್ ಆಗಿ ಬೇಕು. ನನಗೆ ಸಿಕ್ಕಿದ ತಕ್ಷಣ ಆನ್ಲೈನ್ ಅಲ್ಲಿ ಯಾಕೆ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಕಾರಣ, ನನಗೆ ಅವ್ರು ಕೇಳಿದ್ದೆಲ್ಲ ಕೊಡಕ್ ಆಗಲ್ಲ. ಆಕ್ಚುಲಿ ನನ್ ಕಸ್ಟಮರ್ ಗೆ ತಲುಪ್ಸಕ್ ಆಗ್ತಾ ಇಲ್ಲ ನನಗೆ. ಅದಕ್ಕೋಸ್ಕರ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ಖಂಡಿತ ತಲುಪಿಸ್ತೀನಿ. ಅವರು ಏನ್ ಹೇಳ್ತಿದಾರೆ ಅಂತಂದ್ರೆ, ಇವಾಗ ಮಾಡ್ತಿರೋದು ಏನ್ ಪ್ರಾಡಕ್ಟ್ಸ್ ಇದೆ ಅದನ್ನ ಅವರ ಸುತ್ತಮುತ್ತಲಿರೋರ್ಗೆ ಹಂಚಲಿಕ್ಕೆ ಅವ್ರಿಗೆ ಸರಿ ಆಗ್ತಾ ಇದೆ. ಇನ್ನು ಪ್ರಾಡಕ್ಟ್ಸ್ ಮಾಡಿ ಅವ್ರಿಗೆ ಮುಂದೆ ಸೇಲ್ ಮಾಡೋಂತ ಒಂದು ಪ್ರಾಜೆಕ್ಟ್ ಅವ್ರ ಮನಸ್ಸಲ್ಲಿ ಇದೆ. ಮುಂದೆ ಅವ್ರಿಗೆ ಅನುಕೂಲ ಆದ್ರೆ ಖಂಡಿತವಾಗೂ ಆನ್ಲೈನ್ ಅಲ್ಲಿ ಅವರು ನಿಮ್ಗೆ ಪ್ರಾಡಕ್ಟ್ಸ್ ಗಳನ್ನ ಕಳ್ಸೋದಿಕ್ಕೆ ಅವರು ಪ್ರಯತ್ನ ಪಡ್ತಾರೆ ಅಂತ ಬಿಟ್ಟು ಹೇಳ್ತಾ ಇದಾರೆ. ಮೇಡಮ್, ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಹೇಗೆ? ನಿಮ್ ನಂಬರ್ ಯಾವ್ದಾದ್ರು ಕೊಡ್ಬೋದಾ? ಯಾಕಂದ್ರೆ ಹೇಳಿ. 9108282536 ಈ ನಂಬರಿಗೆ ನನಗೆ ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ನಾನು ಎಲ್ಲಾ ಕಡೆಗೂ ಕೊರಿಯರ್ ಮಾಡ್ತೀನಿ. ಜಿಲ್ಲಾದ್ಯಂತ ಎಲ್ಲಾ ಕಡೆಗೂ ಕಳಿಸ್ಕೊಡ್ತೀನಿ ನಾನು ಕೊರಿಯರ್ ಮಾಡಿ. ಓಕೆ, ಏನೇನ್ ಪ್ರಾಡಕ್ಟ್ಸ್ ಇದೆ ಅಂತ ಒಂಚೂರು ಹೇಳ್ಬೋದಾ? ಯಾಕಂದ್ರೆ ನೀವು ಜೋಳದ ದೋಸೆ ಹಿಟ್ಟಿದ್ದು ಮಾತ್ರವೇ ಹೇಳಿದ್ದು ನಮಗೆ. ಅದ್ ಬಿಟ್ಟು ಬೇರೆ ಏನ್ ಪ್ರಾಡಕ್ಟ್ಸ್ ಇದೆ? ಅದು ಬ್ಲಾಕ್ ಮಾಲ್ಟ್ ಪೌಡರ್ ಇದೆ, ಬ್ಲಾಕ್ ರೈಸ್ ಮಾಲ್ಟ್ ಪೌಡರ್ ಅಂತ ಹೇಳಿ. ಅದು ಬ್ರೈನ್ ಇಂಪ್ರೂವ್ಮೆಂಟ್ಸ್ ಮತ್ತೆ ನರ್ವ್ಸ್ ಪ್ರಾಬ್ಲಮ್ ಗೆ ತುಂಬಾ ಒಳ್ಳೇದು, ಅದಿದೆ. ಹಾಗೆ ರೆಡ್ ಚಿಲ್ಲಿ ಪೌಡರ್ ನೋಡಿ, ಇದು ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ನೀವು ಇದೊಂದು ಸ್ಪೂನ್ ಹಾಕಿ 4 ಜನ 5 ಜನ ಊಟ ಮಾಡಬಹುದು. ಇದೊಂದ್ ಹಾಕಿದ್ರೆ ಎಂತ ಟೇಸ್ಟ್ ಕೊಡುತ್ತೆ. ಧನಿಯಾ ಪೌಡರ್ ಇದೆ, ನಾನು ಆಕ್ಚುಲಿ ತರಕ್ ಆಗ್ಲಿಲ್ಲ. ನಂತರ ರಸಂ ಪೌಡರ್ ಇದೆ. ರಸಂ ಪೌಡರ್ ಪುಳಿಯೋಗರೆ ಮಿಕ್ಸ್ ಹಾಕ್ಬೇಕು. ನನಗೆ ಗೊತ್ತಿಲ್ಲ ನಾನು ಈ ಮಟ್ಟಕ್ಕೆ ಮಾಡ್ತೀನಿ ಅಂತ ಹೇಳಿ. ಅಷ್ಟು ಮಟ್ಟಕ್ಕೆ ನನಗೆ 5 ಕೆಜಿ ಮಾಡ್ಬೇಕು ಅನ್ಕೊಂಡಿರ್ತೀನಿ, ಅವತ್ತು 20 ಕೆಜಿ ಮಾಡಿರ್ತೀನಿ. ಯಾವ್ದು ಉಳಿಯಲ್ಲ ನನಗೆ. ಎಲ್ಲಾ ಕಡೆಗೂ ಇಷ್ಟಪಟ್ಟು ಮನೆಗೆ ಬಂದು ತಗೊಂಡ್ ಹೋಗ್ತಾ ಇದಾರೆ. ಅಷ್ಟು ಮಸಾಲಾ ಐಟಮ್ಸ್ ಮಾಡ್ತಾ ಇದೀನಿ. ಬಟ್ ಮಾಡೋದು ನಾನು ಒಬ್ಳೆ. ನನಗೆ ಹುರ್ದು ಸಾಕಾಗುತ್ತೆ. ಬಟ್ ಒಂದೇ ಖುಷಿ ಅಂದ್ರೆ ಅವ್ರಿಗೆ ಸಾಕಾದ್ರೂ ನಮ್ಮ ಟೇಸ್ಟ್ ಮಾಡಿರೋಂತ ಗ್ರಾಹಕರಿದಾರಲ್ಲ, ಇವ್ರ ಪ್ರಾಡಕ್ಟ್ಸ್ ತಗೊಂಡು ಅವ್ರಿಗೆ ಮಾತ್ರ ಸಾಕಾಗಿಲ್ಲ ರೀ. ಯಾಕಂದ್ರೆ ಅವ್ರು ಮತ್ತೆ ಮತ್ತೆ ಬೇಕು ಅಂತ ಕೇಳ್ತಾ ಇದಾರಂತೆ. ಉಪ್ಪಿನಕಾಯಿ ಇದು ಆಕ್ಚುಲಿ. ಹಾಗೆ ಇದು ಬಾಪು ಮತ್ತೆ ಲೆಮನ್ ಉಪ್ಪಿನಕಾಯಿ, ಬಿದಿರಿಂದ ಮಾಡಿರ್ತಕ್ಕಂತ ಉಪ್ಪಿನಕಾಯಿ. ಅದು ಇದು ಹುಣಸೆ ತೊಕ್ಕು, ಹುಣಸೆಕಾಯಿ ಮತ್ತೆ ಮೆಣಸಿನಕಾಯಿ ಹಾಕಿ ಮಾಡಿದ್ವಿ. ಚಟ್ನಿ ಇದು ಹುಣಸೆ ಚಟ್ನಿ, ಕಾಯಿದ ಮಾಡಿರೋದು. 1 year ಆದ್ರೂ ಹಾಳಾಗಲ್ಲ.
ಹಾಗೆ ಇದು ಮೇನ್ ನಾನು ವಿಳ್ಯದೆಲೆ ಬೆಳಿತೀನಿ. ನಾನು ಬೆಳೆಯೋದ್ರಿಂದ ಇದನ್ನ ವಿಶೇಷವಾಗಿ ವಿಳ್ಯದೆಲೆ ಡ್ರೈ ಪಾನ್ ಮಾಡ್ತೀನಿ. ಇದು ಇಮಿಡಿಯೇಟ್ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಹಾಗೆ ಹರ್ಬಲ್ ಟೀ ಪೌಡರ್ ಅಂತ ನಾನು ಬೆಳೆದಿರೋಂತ ಮೆಡಿಸಿನಲ್ ಲೀವ್ಸ್ ಇಂದಾನೆ ಹರ್ಬಲ್ ಟೀ ಪೌಡರ್ ಮಾಡ್ತೀನಿ. ವಿಶೇಷವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನ ನಾನು ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು, ಮಿಕ್ಸ್ ಮಾಡ್ಕೊಂಡು ಕುಡಿತೀರಲ್ವಾ ಆ ತರ ಮಾಡ್ಬೇಕು ಅನ್ನೋ ಯೋಚನೆ ಡಿಪ್ ಟೀನ ಅವರು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರಂತೆ. ನೋಡೋಣ, ಒಳ್ಳೇದಾಗಿ. ನನಗೆ ಆಕ್ಚುಲಿ ಮಹಿಳಾ ಅಭಿವೃದ್ಧಿ ಇಲಾಖೆಯಿಂದ ಕಳಿಸ್ಕೊಟ್ಟಿದ್ದು. ನಾನು MD ಮೇಡಮ್ ಪುಷ್ಪಾವತಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನಗೆ ಇಲ್ಲಿ ವಿಶೇಷವಾಗಿ ನನಗೆ ಬರಕ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನಗೆ ಇವೆಲ್ಲ ಸಾಧ್ಯ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನೋಡಿ ಅವ್ರು ಏನ್ ಹೇಳ್ತಿದಾರಂತೆ ಅಂದ್ರೆ, ಮಹಿಳೆಯರೇ ಒಂದು ಸಪೋರ್ಟ್ ಆಗಿ ನಿಂತಾಗ ನಮ್ಮ ಮಹಿಳೆಯರು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದನ್ನ ಹೇಳ್ತಾ ಇದಾರೆ. ನೋಡಿ ಇನ್ನು ಏನ್ ಮಾತಾಡ್ತಾರೆ ಅಂತ ಕೇಳೋಣ. ಹೇಳಿ ಮೇಡಮ್, ಇನ್ನೇನ್ ಪ್ರಾಡಕ್ಟ್ಸ್ ಇದೆ ನಿಮ್ದು? ನೆರಳಿಕಾಯಿ ಡ್ರೈ ಮಾಡಿ, ಓಕೆ, ರಾಗಿ ಲಡ್ಡು, ಅಕ್ಸೆ ಲಡ್ಡು, ಓಕೆ, ಹಾಗೆ ಓಕೆ. ಸೊ ಟೋಟಲ್ ಆಗಿ ಎಷ್ಟು ವೆರೈಟೀಸ್? 70 ಇರ್ಬೋದು. ನೋಡಿ 70 ವೆರೈಟೀಸ್ ಅವರು ಪ್ರಾಡಕ್ಟ್ಸ್ ನ, ಹೋಮ್ ಮೇಡ್ ಪ್ರಾಡಕ್ಟ್ಸ್ ನ ಮಾಡ್ತಾ ಇದಾರಂತೆ. ಅವ್ರಿಗೆ ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಮನೆಯಲ್ಲಿ ಮಾಡೋದಕ್ಕೆ, ಅವ್ರಿಗೆ ಗ್ರಾಹಕರಿಗೆ ಕೊಡೋದಕ್ಕೆ ಸಾಕಾಗಿದೆ. ಅವರ ಸುತ್ತಮುತ್ತಲ ಅವರ ರಿಲೇಷನ್ಸ್, ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಒಳ್ಳೆಯ ಒಂದು ಹಾರೈಕೆ ಇರ್ಲಿ ನಮ್ಮ ಚಾನೆಲ್ ವತಿಯಿಂದ. ಅವರ ಮುಂದಿನ ಒಂದು ಏನು ಅವರ ಒಂದು ಬೆಳವಣಿಗೆ ಏನಿದೆ ಅದನ್ನ ಇನ್ನೊಮ್ಮೆ ನಮ್ಮ ಚಾನೆಲ್ ಅಲ್ಲಿ ತೋರ್ಸೋ ತರ ಆಗ್ಲಿ ಅನ್ನೋದೇ ನನ್ನ ಒಂದು ಆಶಯ. ಏನ್ ಹೇಳ್ತೀರಾ ನೀವು? ಯಾಕಂದ್ರೆ ಒಬ್ಬ ಮಹಿಳೆಯಾಗಿ ಅವ್ರು ಇಷ್ಟೊಂದು ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ನಾನು ಒಬ್ಬ ಮಹಿಳೆಯಾಗಿ ಅವರನ್ನ ಪ್ರೋತ್ಸಾಹಿಸಬೇಕಾಗಿರೋದು ನನ್ನ ಕರ್ತವ್ಯ. ನೀವೇನ್ ಹೇಳ್ತೀರಾ ಮೇಡಮ್? ತುಂಬಾ ಥ್ಯಾಂಕ್ಸ್. ಇಷ್ಟೊತ್ತು ನಿಮ್ ಪ್ರಾಡಕ್ಟ್ಸ್ ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ರಿ. ಬಟ್ ನಿಮ್ದು ಇನ್ನು ಮುಂದೆ ಒಂದು ಒಳ್ಳೊಳ್ಳೆ ಪ್ರಾಡಕ್ಟ್ ಬಂದು ನಾವು ಮತ್ತೆ ನಮ್ ಚಾನಲ್ ಅಲ್ಲಿ ನಿಮ್ಮನ್ನ ಭೇಟಿ ಆಗೋ ತರ ಆಗ್ಲಿ ಅಂತ ನಮ್ಮ ಒಂದು ಹಾರೈಕೆ ನಿಮ್ಗೆ. ಮತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ ಅವ್ರಿಗೆ, ಮತ್ತೆ ನಿಮ್ಮ ಮೊಮ್ಮಗನಿಗೆ, ಮಗಳಿಗೆ, ಮತ್ತೆ ನಿಮ್ಗೆ ಸಹಕಾರ ಕೊಟ್ಟಂತ ನಿಮ್ಮ ಸ್ನೇಹಿತೆ, ಬೆನ್ನೆಲುಬಾಗಿ ನಿಂತ್ರವ್ರು. ಸ್ಪೆಷಲಿ ನೋಡಿ, ಇವ್ರು ಮಾತಾಡೋದಿಲ್ಲ, ಆದ್ರೆ ಇವರ ಹಿಂದೆ, ನಮ್ಮ ಮೇಡಮ್ ಹಿಂದೆ ಬ್ಯಾಕ್ ಬೋನ್ ಆಗಿ ನಿಂತಿರೋರು ಇವ್ರು ಕೂಡ ಇದಾರೆ. ಅವ್ರನ್ನು ಮರೆಯೋ ಆಗಿಲ್ಲ. ಬರೀ ಹೆಣ್ಮಕ್ಳನ್ನ ತೋರಿಸ್ತೀನಿ ಅಂತ ಅನ್ಕೋಬೇಡಿ, ನಮ್ ಹಿಂದೆ ಇಂಥವ್ರು ಕೂಡ ಇರ್ತಾರೆ. ಏನ್ ಹೇಳ್ತೀರಾ?